ಫ್ರೆಂಡ್ಸ್, ಕೆಲ ದಿನಗಳು ಇತಿಹಾಸದಲ್ಲಿ ಸಾಮಾನ್ಯ ದಿನಗಳಾಗಿರುತ್ತದೆ. ಆದರೆ ಕೆಲ ದಿನಗಳು ಇತಿಹಾಸವನ್ನೇ ಮರು ಬರೆಯುತ್ತವೆ. ಮಧ್ಯಪ್ರಾಚ್ಯದ ರಾಜಕೀಯ, ಧಾರ್ಮಿಕ ಮತ್ತು ಸೈನಿಕ ಸಮತೋಲನವನ್ನು ಸಂಪೂರ್ಣವಾಗಿ ಉಲ್ಟಾ ಮಾಡುವಂತಹ ಒಂದು ದಿನ ಈಗ ಜಗತ್ತಿನ ಮುಂದಿದೆ. ಕಳೆದ 4 ದಶಕಗಳಿಂದ ಇರಾನ್ ದೇಶವನ್ನು ಹುಕ್ಕಿನ ಮುಷ್ಟಿಯಲ್ಲಿ ಆಳುತ್ತಿದ್ದ, ಪಶ್ಚಿಮ ಜಗತ್ತಿಗೆ ಸವಾಲು ಹಾಕಿದ್ದ ಅಮೆರಿಕ ಮತ್ತು ಇಸ್ರೇಲ್ ಪಾಲಿಗೆ ಅತಿ ದೊಡ್ಡ ವಿರೋಧಿ ಎಂದು ಪರಿಗಣಿಸಲ್ಪಟ್ಟಿದ್ದ ಅಯತುಲ್ಲಾ ಅಲಿ ಖಮೇನಿಯ ಹತ್ಯೆಯಾಗಿದೆ. ಇದನ್ನು ಇರಾನ್ ಸರ್ಕಾರವು ಅಧಿಕೃತವಾಗಿ ಒಪ್ಪಿಕೊಂಡಿದ್ದು, ದೇಶಾದ್ಯಂತ 40 ದಿನಗಳ ರಾಷ್ಟ್ರೀಯ ಶೋಕಾಚರಣೆಯನ್ನು ಘೋಷಿಸಲಾಗಿದೆ. ಇದು ಕೇವಲ ಒಬ್ಬ ನಾಯಕನ ಸಾವಲ್ಲ, ಇದು ಒಂದು ಯುಗದ ಅಂತ್ಯ. ಇದು ಒಂದು ಸಿದ್ಧಾಂತದ ಪರೀಕ್ಷೆ. ಇದು ಮಧ್ಯಪ್ರಾಚ್ಯ ಭೂಪಟವನ್ನೇ ಬದಲಿಸಬಹುದಾದ ಮಹಾ ಸಂಘರ್ಷದ ಆರಂಭ. ಆದರೆ ಒಂದು ಪ್ರಶ್ನೆ, ಈ ಹತ್ಯೆ ಹೇಗೆ ಸಾಧ್ಯವಾಯಿತು ಮತ್ತು ಇದರ ಪರಿಣಾಮಗಳು ಎಷ್ಟು ದೂರ ಹೋಗಲಿವೆ? ಈಗಲೇ ಏಕೆ ಹತ್ಯೆಯಾಯಿತು? ಈ ಘಟನೆ ಯಾವುದಾದರೂ ದೊಡ್ಡ ಪ್ರಕರಣವನ್ನು ಮುಚ್ಚಿ ಹಾಕುವ ಸಲುವಾಗಿ ನಡೆದ ಘಟನೆಯೇ? ಫ್ರೆಂಡ್ಸ್, ಇಸ್ರೇಲ್ ಈ ಕಾರ್ಯಾಚರಣೆಗೆ ಆಪರೇಷನ್ ರೋರಿಂಗ್ ಲಯನ್ ಎಂದು ಹೆಸರಿಟ್ಟಿತ್ತು. ಇದು ಕೇವಲ ಒಂದು ಸೈನಿಕ ದಾಳಿಯಲ್ಲ, ಇದು ತಂತ್ರಜ್ಞಾನ, ಗುಪ್ತಚರ ಜಾಲ, ಸೈಬರ್ ಯುದ್ಧ ಮತ್ತು ಮಾನಸಿಕ ಯುದ್ಧಗಳ ಸಂಯೋಜಿತ ಪ್ರದರ್ಶನ. ಬಂದಿರುವ ಮಾಹಿತಿಗಳ ಪ್ರಕಾರ 200ರಿಂದ 400 ಫೈಟರ್ ಜೆಟ್ಗಳು ಏಕಕಾಲದಲ್ಲಿ ಇರಾನ್ ವಾಯು ಪ್ರದೇಶದಲ್ಲಿ ನುಗ್ಗಿ 500ಕ್ಕೂ ಹೆಚ್ಚು ಗುರಿಗಳ ಮೇಲೆ ಮಿಸೈಲ್ ಮಳೆಗೆರೆದಿದ್ದವು. ಈ ದಾಳಿಯ ಅತ್ಯಂತ ಗಮನಾರ್ಹ ಅಂಶವೇನೆಂದರೆ, ಅಮೆರಿಕ ತನ್ನ ಅತ್ಯಾಧುನಿಕ ಸ್ಟೆಲ್ತ್ ಯುದ್ಧ ವಿಮಾನವಾದ 22 ರಾಪ್ಟರ್ ಅನ್ನು ಮೊದಲ ಬಾರಿಗೆ ಇರಾನ್ ವಿರುದ್ಧದ ಯುದ್ಧದಲ್ಲಿ ಬಳಸಿದೆ. ಸ್ಟೆಲ್ತ್ ತಂತ್ರಜ್ಞಾನದಿಂದ ಈ ವಿಮಾನಗಳು ರೆಡಾರ್ಗೆ ಕಾಣಿಸಿಕೊಳ್ಳುವುದೇ ಇಲ್ಲ. ಇರಾನ್ ಹೊಂದಿರುವ ರಷ್ಯಾದ S-300 ಮತ್ತು ಸ್ವದೇಶಿ ಬಾವರ್ 373 ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಈ ದಾಳಿಯ ಸಮಯದಲ್ಲಿ ಸಂಪೂರ್ಣವಾಗಿ ಮೌನವಾಗಿದ್ದವು. ಇದು ಕೇವಲ ಭೌತಿಕ ದಾಳಿಯಲ್ಲ, ಇದು ಇರಾನ್ ವಾಯು ರಕ್ಷಣಾ ವ್ಯವಸ್ಥೆಯ ಗೌರವದ ಮೇಲಿನ ದಾಳಿ ಎಂದು ವರ್ಣಿಸಲಾಗುತ್ತಿದೆ. ಕೆಲ ವರದಿಗಳ ಪ್ರಕಾರ ಕೇವಲ 1 ನಿಮಿಷದ ಒಳಗೆ 40 ಟಾಪ್ ಟಾರ್ಗೆಟ್ಗಳನ್ನು ಗುರಿಯಾಗಿಸಿ ಪ್ರಿಸಿಷನ್ ಸ್ಟ್ರೈಕ್ ನಡೆಸಲಾಗಿದೆ. ಈ ಕಾರ್ಯಾಚರಣೆಯು ಹಲವು ತಿಂಗಳ ಯೋಜನೆಯ ಫಲಿತಾಂಶವಾಗಿರಬಹುದು ಎಂದು ವಿಶ್ಲೇಷಕರು ಅಭಿಪ್ರಾಯ ಪಡುತ್ತಿದ್ದಾರೆ. ಆದರೆ ತುಂಬಾ ಸಿದ್ಧತೆಗಳ ನಂತರವೇ ಈ ದಾಳಿ ನಡೆದಿದೆ ಎಂದು ಹೇಳಲಾಗುತ್ತಿದೆ. ಫ್ರೆಂಡ್ಸ್, ಈ ದಾಳಿಯು ಕೇವಲ ಖಮೈನಿ ಮೇಲೆ ಕೇಂದ್ರೀಕೃತವಾಗಿರಲಿಲ್ಲ. ಗುಪ್ತಚರ ಮೂಲಗಳ ಪ್ರಕಾರ ಖಮೇನಿ ಅವರ ಪ್ರತಿಯೊಂದು ಚಲನವಲನವನ್ನು ಸ್ಯಾಟಲೈಟ್ ಮತ್ತು ಹ್ಯೂಮನ್ ಇಂಟೆಲಿಜೆಂಟ್ ಮೂಲಕ ಟ್ರ್ಯಾಕ್ ಮಾಡಲಾಗುತ್ತಿತ್ತು. ಈ ಕಾರ್ಯಾಚರಣೆಯಲ್ಲಿ ಅವರ ಕುಟುಂಬದ ಪ್ರಮುಖ ಸದಸ್ಯರು, ಉನ್ನತ ಸೈನಿಕ ನಾಯಕರು, ರಾಷ್ಟ್ರೀಯ ಭದ್ರತಾ ಮಂಡಳಿಯ ಸದಸ್ಯರು ಎಲ್ಲರೂ ಗಾಯಗೊಂಡಿದ್ದಾರೆ. ಇರಾನ್ ಮಾಧ್ಯಮಗಳ ಪ್ರಕಾರ ಖಮೇನಿ ಅವರ ಮಗಳು, ಅಳಿಯ ಮತ್ತು ಮೊಮ್ಮಗ ಕೂಡ ಇದೇ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ. ಅಷ್ಟೇ ಅಲ್ಲದೆ IRGC ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕ್ರಾಪ್ಸ್ನ ಕಮಾಂಡರ್ ಮೊಹಮ್ಮದ್ ಪಕ್ಟೋರ್, ರಕ್ಷಣಾ ಸಚಿವ ಮೀರ್ ನರ್ಸಿಜಾದೆ ಮತ್ತು ಮಾಜಿ ಭದ್ರತಾ ಕಾರ್ಯದರ್ಶಿ ಆಲಿ ಶಂಕಾನಿ ಅವರನ್ನು ಹತ್ಯೆ ಮಾಡಲಾಗಿದೆ. ಕೆಲ ವರದಿಗಳು ಇನ್ನು ಮುಂದೆ ಹೋಗಿ ಇರಾನ್ನ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಹಮ್ದಿನ್ಗದ್ ಮೃತಪಟ್ಟಿದ್ದಾರೆ ಎನ್ನುವುದನ್ನು ಸೂಚಿಸುತ್ತಿವೆ. ಆದರೆ ಈ ಮಾಹಿತಿ ಇನ್ನೂ ದೃಢಪಟ್ಟಿಲ್ಲ. ಈ ದಾಳಿಯನ್ನು ಒಂದು ಲೀಡರ್ಶಿಪ್ ಡಿಕ್ಯಾಪಿಟೇಷನ್ ಸ್ಟ್ರೈಕ್ ಆಗಿ ಪರಿಣಮಿಸಿದೆ. ತಮ್ಮ ಸರ್ವೋಚ್ಚ ನಾಯಕನ ಸಾವಿನಿಂದ ಕೋಪೋದ್ರಿತರಾದ ಇರಾನ್ ತಕ್ಷಣದ ಪ್ರತೀಕಾರದ ಹಾದಿ ಹಿಡಿದಿದೆ. ಅಮೆರಿಕಾಗೆ ತಮ್ಮ ನೆಲದಲ್ಲಿ ಸೈನಿಕ ನೆಲೆ ನೀಡಿದ ದೇಶಗಳು ಈಗ ಕೋಪಕ್ಕೆ ಗುರಿಯಾಗಿವೆ. UAE, ಸೌದಿ ಅರೇಬಿಯಾ, ಕತಾರ್, ಬಹರೈನ್, ಕುವೈತ್ ಈ ದೇಶಗಳು ಇರಾನ್ನ ಕೋಪಕ್ಕೆ ತುತ್ತಾದ ದೇಶಗಳಾಗಿವೆ. ಇನ್ನು ದುಬೈಯನ್ನು ವಿಶ್ವದ ಅತ್ಯಂತ ಸುರಕ್ಷಿತ ನಗರವೆಂದು ಕರೆಯಲಾಗುತ್ತಿತ್ತು. ಈಗ ಈ ನಗರ ಕೂಡ ಯುದ್ಧದ ಭೀತಿಯಲ್ಲಿ ಮುಳುಗಿದೆ. ಐರಾನಿಕ್ ಪಾಮ್ ಜುಮೇರಾ ಪ್ರದೇಶದ ಸಮೀಪ ಮಿಸೈಲ್ ಸ್ಫೋಟದ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿವೆ. ಬುರ್ಜ್ ಅಲ್ ಅರಬ್ ಮತ್ತು ಫೇರ್ಮಂಟ್ ಹೋಟೆಲ್ಗಳು ಹಾನಿಯಾಗಿವೆ ಎಂದು ವರದಿಗಳು ತಿಳಿಸುತ್ತಿವೆ. ಕುವೈತ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲೆ ಡ್ರೋನ್ ದಾಳಿ ನಡೆದಿದೆ. ಬಹರೇನ್ನಲ್ಲಿ ಅಮೆರಿಕದ ನೌಕಾ ನೆಲೆಯ ಮೇಲೆಯೂ ಮಿಸೈಲ್ ಪ್ರಯತ್ನಗಳು ನಡೆದಿದೆ. ಸೌದಿ ಅರೇಬಿಯಾದ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಏರ್ಬೇಸ್ ಕೂಡ ಗುರಿಯಾಗಿದ್ದು, ಸೌದಿ ಈಗ ಅಧಿಕೃತವಾಗಿ ಇರಾನ್ ವಿರುದ್ಧ ಯುದ್ಧಕ್ಕೆ ನಿಲ್ಲುವುದಾಗಿ ಘೋಷಿಸಿದೆ. ಸೌದಿ ಅರೇಬಿಯಾ ಈ ಘೋಷಣೆಯನ್ನು ಘೋಷಿಸಿದ ಕ್ಷಣದಿಂದ ಇದು ಕೇವಲ ಇಸ್ರೇಲ್ ಇರಾನ್ ಯುದ್ಧವಲ್ಲ, ಇದು ಸಂಪೂರ್ಣ ಗಲ್ಫ್ ಪ್ರದೇಶವನ್ನು ಒಳಗೊಂಡ ಪ್ರಮುಖ ಸಂಘರ್ಷವಾಗಿದೆ. ಈ ಯುದ್ಧದಲ್ಲಿ ಇರಾನ್ ಬಳಸಿದ ಅತಿ ದೊಡ್ಡ ಆರ್ಥಿಕ ಅಸ್ತ್ರ ಹಾರ್ಮೋಸ್ ಜಲಸಂಧಿ ಬಂದ್. ಸ್ಟ್ರೈಟ್ ಆಫ್ ಹಾರ್ಮೋಸ್ ಜಗತ್ತಿನ ತೈಲ ಸಾಗಾಣಿಕೆಯ ಸುಮಾರು 20% ಸಾಗುವ ಮಾರ್ಗ.
ಇದನ್ನು ಮುಚ್ಚುವ ಮೂಲಕ ಇರಾನ್ ಜಾಗತಿಕ ಆರ್ಥಿಕತೆಯ ನಾಡಿಯನ್ನು ಹಿಡಿದಿದೆ. ಸುಮಾರು 150ಕ್ಕೂ ಹೆಚ್ಚು ತೈಲ ಹಡಗುಗಳು ಮಧ್ಯ ಸಮುದ್ರದಲ್ಲಿ ನಿಂತಿವೆ. ಇನ್ನೊಂದು ಕಡೆ ಅಮೆರಿಕದ ಏರ್ಕ್ರಾಫ್ಟ್ ಕ್ಯಾರಿಯರ್ ಆದ USS ಅಬ್ರಮನ್ ಲಿಂಕನ್ನ ಮೇಲೆ ಮಿಸೈಲ್ನ ದಾಳಿಯ ಪ್ರಯತ್ನಗಳು ಕೂಡ ನಡೆದಿದೆ. ತೈಲ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ. ಸ್ಟಾಕ್ ಮಾರ್ಕೆಟ್ ಕುಸಿಯುತ್ತಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಅಸ್ಥಿರತೆ ಹೆಚ್ಚಾಗುತ್ತಿದೆ. ಒಂದು ಕಿರಿದಾದ ಸಮುದ್ರ ಮಾರ್ಗ ಸಂಪೂರ್ಣ ಪ್ರಪಂಚದ ಆರ್ಥಿಕತೆಯನ್ನು ಕಂಪಿಸಬಲ್ಲದ್ದು ಎಂಬುದಕ್ಕೆ ಇದು ನಿದರ್ಶನವಾಗಿದೆ. ಫ್ರೆಂಡ್ಸ್, ನೀವು ಅಬ್ಸರ್ವ್ ಮಾಡಿ, ಯಾವುದಾದರೂ ಒಂದು ವಿಷಯವನ್ನು ಮುಚ್ಚಲು ಅದಕ್ಕಿಂತ ದೊಡ್ಡದಾದ ವಿಷಯವನ್ನು ಹೊರತೆಗೆಯುತ್ತಾರೆ. ಆ ಟೈಮ್ಗಳಲ್ಲಿ ಹಳೆಯ ವಿಷಯಗಳು ಪೂರ್ತಿಯಾಗಿ ಜನರ ಕಣ್ಣಿಂದ ಮರೆಯಾಗಿ ಹೋಗುತ್ತದೆ. ಇದು ಕೂಡ ಅಂತಹದ್ದೇ ಪ್ರಯತ್ನವೇ. ಟಿನ್ ಫೈಲ್ಸ್ ನ ಬಗ್ಗೆ ಇಡೀ ಜಗತ್ತು ಈ ಘಟನೆ ನಡೆಯುವ ಮೊದಲು ಮಾತನಾಡುತ್ತಿತ್ತು. ಆದರೆ ಈಗ ಈ ಘಟನೆಯದೇ ಎಲ್ಲಾ ಸುದ್ದಿ. ನಿಮಗೂ ಕೂಡ ಹಾಗೆಯೇ ಅನಿಸುತ್ತಿದೆಯಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇನ್ನು ಭಾರತದ ವಿಷಯಕ್ಕೆ ಬರುವುದಾದರೆ, ಈ ಯುದ್ಧ ಭಾರತಕ್ಕೆ ಅತ್ಯಂತ ಗಂಭೀರ ಸವಾಲು. ಗಲ್ಫ್ ರಾಷ್ಟ್ರಗಳಲ್ಲಿ 90 ಲಕ್ಷದಿಂದ 1 ಕೋಟಿ ಭಾರತೀಯರು ಕೆಲಸ ಮಾಡುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಈಗಾಗಲೇ CCS ಸಭೆ ನಡೆಸಿ ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ. ಈಗ ಸದ್ಯಕ್ಕೆ ಭಾರತದ ಬಳಿ 72ರಿಂದ 75 ದಿನಗಳಿಗೆ ಸಾಕಾಗುವಷ್ಟು ತೈಲ ಸಂಗ್ರಹವಿದೆ. ಆದರೆ ಇಲ್ಲಿ ಸಮಸ್ಯೆ ಕೇವಲ ತೈಲದ್ದು ಮಾತ್ರವಲ್ಲ. ಇದು ರೆಮಿಟೆನ್ಸ್, ಉದ್ಯೋಗ ಮತ್ತು ಭಾರತೀಯರ ಸುರಕ್ಷೆಯ ಕುರಿತು. ಭಾರತ ಇದನ್ನು ಹೇಗೆ ನಿಭಾಯಿಸುತ್ತದೆ ಎಂದು ಕಾದು ನೋಡಬೇಕು. ಈ ಸಂಘರ್ಷದ ಬೇರುಗಳು 1400 ವರ್ಷಗಳ ಹಿಂದಿನ ಶಿಯಾ ಸುನ್ನಿ ಭೇದದಲ್ಲಿ ಅಡಗಿದೆ. 1979ರಲ್ಲಿ ಇಸ್ಲಾಮಿಕ್ ಕ್ರಾಂತಿಯ ನಂತರ ಇರಾನ್ ಶಿಯಾ ಶಕ್ತಿಯ ಕೇಂದ್ರವಾಗಿತ್ತು. ಖಮೈನಿ ಆಡಳಿತದಲ್ಲಿ ಹೆಜ್ಬುಲ್ಲಾ, ಹೌತಿ, ಹಮಾಸ್ ಮುಂತಾದ ಪ್ರಾಕ್ಸಿ ಪಡೆಗಳನ್ನು ಬಲಪಡಿಸಲ್ಪಟ್ಟವು. ಅರಬ್ನ ಸುನ್ನಿ ರಾಷ್ಟ್ರಗಳು ಇದನ್ನು ತಮ್ಮ ಭದ್ರತೆಗೆ ಪ್ರಾಬ್ಲಮ್ ಎಂದು ಕಂಡಿದ್ದವು. ಅಮೆರಿಕ ಬೆಂಬಲದೊಂದಿಗೆ ಇಸ್ರೇಲ್ ಮತ್ತು ಸುನ್ನಿ ಅರಬ್ ರಾಷ್ಟ್ರಗಳು ಒಂದಾಗಿ ಇರಾನ್ನನ್ನು ನಿಯಂತ್ರಿಸಲು ಯತ್ನಿಸುತ್ತಿವೆ. ಇದು ಕೇವಲ ರಾಜಕೀಯ ಯುದ್ಧವಲ್ಲ, ಇದು ಸಿದ್ಧಾಂತಗಳ ಯುದ್ಧ. ಇನ್ನು ನಾವು ಖಮೈನಿ ನಂತರ ಯಾರು ಎಂದು ನೋಡುವುದಾದರೆ, ಇರಾನ್ ಸಂವಿಧಾನದ ಪ್ರಕಾರ ತಾತ್ಕಾಲಿಕ ಕೌನ್ಸಿಲ್ ಅಧಿಕಾರ ವಹಿಸಿಕೊಂಡಿದೆ. ಹಿರಿಯ ಧರ್ಮಗುರು ಅಲಿರೇಜಾ ಅರಾಫಿ ಮಧ್ಯಂತರ ನಾಯಕರಾಗಿದ್ದಾರೆ. ಆದರೆ ಅಸಲಿ ರೇಸ್ನಲ್ಲಿ ಮುಜ್ತಬಾ ಖಮೈನಿ ಇದ್ದಾರೆ. ಇವರಿಗೆ IRGC ಬೆಂಬಲ ಕೂಡ ಇದೆ. ಆದರೆ ಇರಾನ್ನ ಜನರು ವಂಶ ಪಾರಂಪರ್ಯ ಆಡಳಿತವನ್ನು ವಿರೋಧಿಸುತ್ತಿದ್ದಾರೆ. ಅಮೆರಿಕ ಕೂಡ ರೆಜಿಮ್ ಚೇಂಜ್ನ ಸಾಧ್ಯತೆಯನ್ನು ಪರೀಕ್ಷಿಸುತ್ತಿದೆ. ಇರಾನ್ ಮುಂದಿನ ದಿನಗಳಲ್ಲಿ ಸೈನಿಕ ಆಡಳಿತಕ್ಕೋ, ಧರ್ಮಗುರು ಆಡಳಿತಕ್ಕೋ ಅಥವಾ ಜನಪ್ರಿಯ ಬಂಡಾಯಕ್ಕೆ ಹೋಗುತ್ತದೆಯೇ ಕಾದು ನೋಡಬೇಕಾಗಿದೆ. ಇದು ಮಧ್ಯಪ್ರಾಚ್ಯದ ಭವಿಷ್ಯವನ್ನು ನಿರ್ಧರಿಸಲಿದೆ. ಫ್ರೆಂಡ್ಸ್, ಮಧ್ಯಪ್ರಾಚ್ಯದ ಈ ಮಹಾಯುದ್ಧ ಜಾಗತಿಕ ಆರ್ಥಿಕ ಮುಗ್ಗಟ್ಟಿಗೆ ದಾರಿ ಮಾಡಿಕೊಡಬಹುದು. ದಾಳಿಗಳು ತಕ್ಷಣ ನಿಲ್ಲುವ ಲಕ್ಷಣಗಳಿಲ್ಲ. ಗಲ್ಫ್ ರಾಷ್ಟ್ರಗಳಲ್ಲಿರುವ ಕನ್ನಡಿಗರು ಮತ್ತು ಭಾರತೀಯರು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ಭಾರತೀಯ ರಾಯಭಾರ ಕಚೇರಿಗಳ ಸೂಚನೆಯನ್ನು ಪಾಲಿಸಬೇಕು. ಈ ಯುದ್ಧದ ಹೊಗೆ ಯಾವಾಗ ಮಾಯವಾಗುತ್ತದೆ ಎಂಬುದು ಯಾರಿಗೂ ತಿಳಿದಿಲ್ಲ. ಆದರೆ ಒಂದು ಸಂಗತಿ ಖಚಿತ, ಒಬ್ಬ ನಾಯಕನ ಅಂತ್ಯ ಒಂದು ಹೊಸ ಅಸ್ಥಿರ ಯುಗದ ಆರಂಭವಾಗಬಹುದು. ಶಾಂತಿ ಬೇಗನೆ ನೆಲೆಸಲಿ ಎಂದು ನಾವು ಆಶಿಸೋಣ. ಫ್ರೆಂಡ್ಸ್, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಮತ್ತೊಂದು ಮಾಹಿತಿ ತುಂಬಿದ ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.